ಈ ಕ್ಷಣದ ಬೇಡಿಕೆ ಏನಿದೆ? ಬೇಡಿಕೆ ಇವತ್ತೇ ಆದೇಶ ಪ್ರತಿಯನ್ನ ಮೀಸಲಾತಿ ಆದೇಶ ಪ್ರತಿ ಕೊಡಬೇಕು, ಸ್ವತಃ ಮುಖ್ಯಮಂತ್ರಿಗಳು ಈ ವೇದಿಕೆಗೆ ಬರಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಈ ಮೊದಲು ಏನು ಹೋರಾಟದ ವೇದಿಕೆಗೆ 3 ಜನ ಸಚಿವರು ಬಂದಿದ್ರು, ಎಚ್ ಸಿ ಮಹದೇವಪ್ಪ, ಹಾಗೇನೆ ಕೆ ವೆಂಕಟೇಶ್ ಆಗಿರ್ಬೋದು, ಮತ್ತೆ ಸುಧಾಕರ್, 3 ಜನ ಬಂದು ಮುಖ್ಯಮಂತ್ರಿಯ ಭರವಸೆಯನ್ನ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಅದು ಫಲ ನೀಡಲಿಲ್ಲ. ಹೀಗಾಗಿ ಸುವರ್ಣಸೌಧ ಮುತ್ತಿಗೆಗೆ ಶ್ರೀಗಳೇ ಕರೆಗೊಂಡ್ರು. ಸುವರ್ಣಸೌಧ ಮುತ್ತಿಗೆ ಎತ್ತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈಗ ಸದ್ಯ ಗಲಾಟೆ ನಡೆದಿರ್ತಕ್ಕಂಥದ್ದು ಪೃಥ್ವಿರಾಜ್. ಈಗ ಮುಖ್ಯಮಂತ್ರಿಗಳೆಲ್ಲಿದ್ದಾರೆ? ಮುಖ್ಯಮಂತ್ರಿಗಳನ್ನ ಏನಾದರೂ ಭೇಟಿ ಮಾಡುವಂತ ಸಾಧ್ಯತೆ ಇದೆಯಾ? ಸ್ವಾಮೀಜಿಗಳಾಗ್ಲಿ ಅಥವಾ ಯತ್ನಾಳ್ ಅವರಾಗ್ಲಿ ಆ ಮುಖಂಡರುಗಳ ನಿಯೋಗ ಏನಾದರೂ ಭೇಟಿ ಮಾಡುವಂತ ಸಾಧ್ಯತೆ ಇದೆಯಾ? ಈಗ ಸದ್ಯ ಬೆಳಗಾವಿಯಿಂದ ಮುಖ್ಯಮಂತ್ರಿಗಳು ಬೆಂಗಳೂರು ಹತ್ರ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಯಾಕಂದ್ರೆ ನಾಳೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿಗಳು ಈಗ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಇದು ಕಾರ್ಯಕರ್ತರ ಮತ್ತು ಮಧ್ಯಮಶಾಲಿ ಮುಖಂಡರ ಆಕ್ರೋಶಕ್ಕೆ ಸದ್ಯ ಕಾರಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಧರಣಿಯನ್ನ ಮುಖಂಡರು ಆರಂಭ ಮಾಡಿದ್ದಾರೆ. ಇದು ಯಾವ ಹಂತಕ್ಕೆ ತಲುಪುತ್ತೆ ಅಂತಕ್ಕಂಥದ್ದು ಸದ್ಯ ಈಗ ಹೇಳಲಾದಂತ ಸ್ಥಿತಿ ಇಲ್ಲಿ ಸದ್ಯ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿರ್ಮಾಣವಾಗಿದೆ. ಸಾವಿರಾರು ಜನ ಪೊಲೀಸರು ಮತ್ತು ಹೋರಾಟಗಾರರು ಈಗ ಸೇರ್ಪಡೆಗೊಂಡಿದ್ದಾರೆ ಒಂದೆಡೆ ಪೃಥ್ವಿರಾಜ್. ಈಗ ಲಾಠಿ ಚಾರ್ಜ್ ಕೂಡ ಆಗಿದೆ, ಕಲ್ಲು ತೂರಾಟ ಮತ್ತೊಂದು ಕಡೆ ಆಗಿರುವಂಥದ್ದು, ಯಾರಿಗಾದ್ರೂ ತುಂಬಾ ಗಂಭೀರವಾಗಿ ಗಾಯಗಳಾಗಿರುವಂಥದ್ದು, ಏಟಾಗಿರುವಂಥದ್ದು, ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಅನೇಕ ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ತಲೆಗೆ ಕಾಲಿಗೆ ಪೆಟ್ಟನ್ನ ಬಿದ್ದಿರ್ತಕ್ಕಂಥದ್ದು. ಪೊಲೀಸ್ ಏನು ಲಾಠಿ ಚಾರ್ಜ್ ವೇಳೆಯಲ್ಲೂ ಕೂಡ ಓಡಾಗಕ್ಕೆ ಹೋಗಿ ಬಿದ್ದಿರ್ತಕ್ಕಂಥದ್ದು ಮತ್ತು ನೂರಾರು ಸಂಖ್ಯೆಯಲ್ಲಿ ಚಪ್ಪಲಿಗಳನ್ನ ಇಲ್ಲಿ ಸದ್ಯ ಎಸೆಯಲಾಗಿರ್ತಕ್ಕಂಥದ್ದು. ಆ ಚಪ್ಪಲಿ ಎಸೆದಿದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಗಲಾಟೆ ಸಂಭವಿಸಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಚಂದ್ರಕಾಂತ್, ಈಗ ಪೊಲೀಸರನ್ನು ಏನಾದರೂ ಹೆಚ್ಚಿನ ಫೋರ್ಸ್ ಅನ್ನ ಕರೆಸಲಾಗ್ತಾ ಇದೆಯಾ ಅಥವಾ ಈಗ ಆಲ್ರೆಡಿ ಹೆಚ್ಚಿನ ಫೋರ್ಸ್ ಇದೆ, ಅದೇ ಸಾಕ, ಅವರೇ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸಾಕಾಗ್ಬೋದು ಅನ್ನುವಂಥದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಬೀಳ್ತಾ ಇದೆ. ಹೀಗಾಗಿ ಈಗ ಮತ್ತೆ ಪೊಲೀಸರು ಏನು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಮತ್ತು ಸ್ವತಃ ಎಡಿಜಿಪಿನೇ ಈಗ ಅಖಾಡಕ್ಕಿಳಿದು ಏನು ವಕೀಲರನ್ನ ತಳ್ಳುವಂತಹ ಕೆಲಸಕ್ಕೆ ಸದ್ಯ ಹಿಡಿದಿರ್ತಕ್ಕಂಥದ್ದು. ಏನು ನೂರಾರು ಜನ ಪೊಲೀಸರು ಇದ್ದಾರೆ, ಆದ್ರೆ ಸಾವಿರಾರು ಜನ ಹೋರಾಟಗಾರರ ವಿರುದ್ಧ ಸಂಜೆ ಗೊಂದಲಗಳು ಆಗ್ತಾ ಇದೆ ಪೃಥ್ವಿರಾಜ್. ಚಂದ್ರಕಾಂತ್, ಇಲ್ಲಿ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರನಾದ್ರೂ ಅಂದ್ರೆ ಅಹವಾಲನ್ನ ಸಲ್ಲಿಸಬೇಕಾಗಿತ್ತು, ಅದು ಕೂಡ ಆಗೋದಿಲ್ಲ. ನಾಳೆನೂ ಕೂಡ ಅಧಿವೇಶನ ಇರೋದಿಲ್ಲ. ಸೊ ಈಗ ಇಷ್ಟೆಲ್ಲ ರಂಪಾಟ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಕಳೆದ 5-6 ವರ್ಷಗಳಿಂದಲೂ ಕೂಡ ಪಂಚಮಸಾಲಿ ಹೋರಾಟ ವರ್ಷದಿಂದ ವರ್ಷಕ್ಕೆ ವಿಕೋಪ ತೋರಿಸಿದ್ರು. ಈ ಬಾರಿ ಅದು ಹಿಂಸೆಯ ಸ್ವರೂಪವನ್ನು ಪಡೆದಿರ್ತಕ್ಕಂಥದ್ದು. ಈಗ ಸಾವಿರಾರು ಸಂಖ್ಯೆಯಲ್ಲಿ ಏನು ಜನ ಬೀದಿಲಿದ್ದಾರೆ, ಅವ್ರನ್ನ ಯಾವ ರೀತಿ ಪೊಲೀಸರು ಮನವೊಲಿಸ್ತಾರೆ ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿದೆ ಮತ್ತು ಸವಾಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಸ್ವತಃ ಸ್ವಾಮೀಜಿಗಳೇ ಬಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಳಿತ ಸಂದರ್ಭದಲ್ಲಿ ಸಹಜವಾಗಿ ಭಕ್ತರು ತೆರಳುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗ ಸದ್ಯ ಈ ಒಂದು ಹೋರಾಟದ ಸ್ಥಳದಲ್ಲಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಈಗ ರಣಾಂಗಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಬೆಳಗಾವಿಯಲ್ಲಿ. ಏನು ಈಗ ಎಡಿಜಿಪಿ ಅವರು ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಇದುವರೆಗೂ ಕೂಡ ಅದು ಫಲ ನೀಡಿಲ್ಲ. ಮುಂದೆ ಇದು ಯಾವ ರೀತಿ ವಿಕೋಪ ಹಂತಕ್ಕೆ ತಲುಪುತ್ತೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ, ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸಬಹುದು ನೀವು ಯಾವ ರೀತಿಯಾಗಿ ಅಲ್ಲಿ ಹೈಡ್ರಾಮಾ ನಡೀತಾ ಇದೆ, ಹಂಗಾಮ ನಡೀತಾ ಇದೆ ಅಂತ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಂಥ ಕಾರಣಕ್ಕೋಸ್ಕರ ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಬೇಕಾದಂಥ ಅನಿವಾರ್ಯತೆ ಅಲ್ಲಿ ನಿರ್ಮಾಣವಾಯಿತು. ಸ್ವತಃ ಸ್ವಾಮೀಜಿಗಳೇ ರೋಡಲ್ಲಿ ಕೂತ್ಕೊಂಡು ಪ್ರತಿಭಟಿಸಿದಂಥ ಕಾರಣಕ್ಕೋಸ್ಕರ ಅಲ್ಲಿದ್ದಂಥ ಪ್ರತಿಭಟನಾಕಾರರಿಗೂ ಕೂಡ ಅದು ಮತ್ತಷ್ಟು ಆಕ್ರೋಶವನ್ನು ತರಿಸಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರತಿಭಟನೆ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗಿಕೊಳ್ತು. ನಂತರ ಕಲ್ಲು ತೂರಾಟವನ್ನು ಮಾಡ್ತಾರೆ ಅಲ್ಲಿದ್ದಂಥ ಪ್ರತಿಭಟನಾಕಾರರು. ಸ್ಪೆಷಲಿ ಅಲ್ಲಿದ್ದಂಥ ಮುಖಂಡರನ್ನ ಅರೆಸ್ಟ್ ಮಾಡಿದಂಥ ಕಾರಣಕ್ಕೋಸ್ಕರ, ಅಂದರೆ ವಶಕ್ಕೆ ಪಡೆದಂಥ ಒಂದು ಕಾರಣಕ್ಕೋಸ್ಕರ ಅದನ್ನು ವಿರೋಧಿಸಿ ಮತ್ತಷ್ಟು ಉದ್ರಿಕ್ತಗೊಳ್ತಾರೆ ಪ್ರತಿಭಟನಾಕಾರರು. ತದನಂತರ ಅಲ್ಲಿದ್ದಂಥ ಕಲ್ಲುಗಳನ್ನು ಬೀಸ್ತಾರೆ ಪೊಲೀಸರ ಹತ್ರ. ಪೊಲೀಸರಿಗೂ ಕೂಡ ಏಟಾಗಿದೆ. ಸೊ ನಂತರ ಅನಿವಾರ್ಯವಾಗಿ ಅಲ್ಲಿ ಲಾಠಿ ಚಾರ್ಜನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ.